ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಮಹೋತ್ಸವ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇಂದು ಮಧ್ಯರಾತ್ರಿ 12:30ಕ್ಕೆ ಕರಗ ಮಹೋತ್ಸವಕ್ಕೆ ಚಾಲನೆ ಕೂಡ ಸಿಗುತ್ತೆ. ಹಾಗಾಗಿ ಬಿಬಿಎಂಪಿ ಪೊಲೀಸ್ ಇಲಾಖೆ ಮತ್ತು ಬೆಂಗಳೂರು ನಗರ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಅದ್ಧೂರಿ ಕರಗಕ್ಕೆ ಕ್ಷಣಗಣನೆ. ಮಂಗಳವಾರ ರಾತ್ರಿ 12:30ಕ್ಕೆ ವಿದ್ಯುಕ್ತ ಚಾಲನೆ. 13ನೇ ಬಾರಿ ಕರಗ ಹೊರಲಿರುವ ಜ್ಞಾನೇಂದ್ರ. ಐತಿಹಾಸಿಕ ಬೆಂಗಳೂರು ಧರ್ಮರಾಯಸ್ವಾಮಿ ದ್ರೌಪದಿ ಕರಗ ಉತ್ಸವ ಈ ವರ್ಷ ಅದ್ಧೂರಿಯಾಗಿ ನಡೆಯಲಿದೆ. ಕರಗ ಉತ್ಸವದ ಚಾಲನೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಮಂಗಳವಾರ ರಾತ್ರಿ 12:30ಕ್ಕೆ ದ್ರೌಪದಿ ಕರಗ ಶಕ್ತ್ಯೋತ್ಸವಕ್ಕೆ ಚಾಲನೆ ಸಿಗಲಿದೆ. ಕಳೆದೊಂದು ವಾರದಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತಿದ್ದು, ಧರ್ಮರಾಯಸ್ವಾಮಿ ದೇವಸ್ಥಾನ ನವ ವಧುವಿನಂತೆ ಕಂಗೊಳಿಸುತ್ತಿದೆ. ಕರಗ ಸಾಗುವ ದಾರಿಯುದ್ದಕ್ಕೂ ರಸ್ತೆಯನ್ನ ಅಗಲೀಕರಣ ಮಾಡಿ ಸ್ವಚ್ಛಗೊಳಿಸಲಾಗಿದೆ. ವಿದ್ಯುತ್ ದೀಪ, ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಈ ಬಾರಿಯೂ ಜ್ಞಾನೇಂದ್ರ ಅವರೇ 13ನೇ ಬಾರಿ ಕರಗ ಹೊರಲಿದ್ದಾರೆ. ಕಳೆದ ಬಾರಿ ಆದಂತಹ ಅಹಿತಕರ ಘಟನೆ ನಡೆಯದಂತೆ ಕರಗೋತ್ಸವ ನಡೆಸಲು ಕರಗ ಉತ್ಸವ ವ್ಯವಸ್ಥಾಪಕ ಸಮಿತಿ ನಿರ್ಧರಿಸಿದೆ. ಕರ್ಪೂರದ್ದೊಂದು ಮತ್ತು ಇನ್ನೊಂದು ಪೂಜಾರಿಗಳದೊಂದು ಅವಘಡ ಆಗಿತ್ತು. ಇದೆರಡನ್ನೂ ನಾವು ಹೆಂಗೆ ಭದ್ರತೆ ವಹಿಸಬೇಕು ಮತ್ತು ಜನಸಂಖ್ಯೆ ಜಾಸ್ತಿ ಜನ ಬರ್ತಾ ಇದ್ದಾರೆ, ಭಕ್ತಾದಿಗಳು ಹೆಂಗೆ ಮಾಡಬೇಕು ಅಂತೆಲ್ಲ ಇದು ಡಿಸ್ಕಸ್ ಆಯಿತು. ಈಗ ಅದರಿಂದ 1,500 ಜನ ಪೊಲೀಸೇನೋ ಹಾಕಿದ್ರು ಲಾಸ್ಟ್ ಟೈಮ್. ಈ ಸಲ ಡಬಲ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಮತ್ತು ಇವಾಗ ನೋಡ್ತಾ ಇರ್ಬೋದು, ಇವತ್ತು 8 ದಿವಸ ಆಯಿತು ಜಾತ್ರೆ ಶುರುವಾಗಿ. ಒಳ್ಳೆ ಭದ್ರತೆ ಕೊಡ್ತಾ ಇದ್ದಾರೆ ಮತ್ತು ಎಲ್ಲ ಸುಗಮವಾಗಿ ನಡೀತಾ ಇದೆ. ಈ ಸಲ ಒಳ್ಳೆ ಪೊಲೀಸ್ ಪ್ರೊಟೆಕ್ಷನ್ ಚೆನ್ನಾಗಿದೆ. ಇನ್ನು ಈ ಬಾರಿಯ ಕರಗ ಉತ್ಸವದ ರೂಟ್ ಮ್ಯಾಪ್ ಹೇಗಿದೆ ಅಂತ ನೋಡೋದಾದ್ರೆ, ಏಪ್ರಿಲ್ 23ರಂದು ರಾತ್ರಿ 12:30ಕ್ಕೆ ಕರಗತಾಯಿ ಮೆರವಣಿಗೆ. ಮೊದಲು ಧರ್ಮರಾಯ ದೇವಸ್ಥಾನ ಪ್ರದಕ್ಷಿಣೆ, ದೇಗುಲದ ರಸ್ತೆ ಮೂಲಕ ಕುಂಬಾರಪೇಟ್ ರೋಡ್, ರಾಜ ಮಾರ್ಕೆಟ್ ಸರ್ಕಲ್, ಸಿಟಿ ಮಾರ್ಕೆಟ್ ಸರ್ಕಲ್, ಕೋಟೆ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಮೆರವಣಿಗೆ, ಸಿಟಿ ಮಾರ್ಕೆಟ್ ಸರ್ಕಲ್ನಿಂದ ಪೊಲೀಸ್ ರಸ್ತೆ, ಕಾಟನ್ಪೇಟೆ ಪೊಲೀಸ್ ಠಾಣೆ ರಸ್ತೆಯಿಂದ ಕಾಟನ್ಪೇಟ್ ರಸ್ತೆ, ಅಲ್ಲಿರುವ ಮುಸ್ತಾನ್ ಸಾಬ್ ದರ್ಗಕ್ಕೆ ಕರಗ ಮೆರವಣಿಗೆ, ಬಳೆಪೇಟೆ ಸರ್ಕಲ್ ಮೂಲಕ ಅಣ್ಣಮ್ಮ ದೇವಿ ದೇವಸ್ಥಾನ. ಮರುದಿನ ಬೆಳಿಗ್ಗೆ 9 ಗಂಟೆಗೆ ಕಬ್ಬನ್ಪೇಟೆ ಮುಖ್ಯ ರಸ್ತೆ ಮೂಲಕ ವಾಪಸ್ ಶ್ರೀ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಪ್ರವೇಶಿಸಲಿರುವ ಕರಗ. ಈಗ ನಾಳೆ ಬೆಳಿಗ್ಗೆ 10 ಗಂಟೆಗೆ ಶುರು ಆಗುತ್ತೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾವು ಕಬ್ಬನ್ ಪಾರ್ಕ್ ಹೋಗ್ತೀರಿ, ಅಲ್ಲಿ ಸ್ನಾನದ ಘಟ್ಟಕ್ಕೆ. ಅಲ್ಲಿಂದ ಕಬ್ಬನ್ ಪಾರ್ಕ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೇನೆ. ಇಲ್ಲಿ ಕರ್ಪೂರ ಸೇವೆ ಅಂತ ಆಗುತ್ತೆ. ಕರ್ಪೂರ ಸೇವೆ ನೀವು ನೋಡಿರ್ಬೋದು, ಹೋದ ಸಲ ಇದಾಯ್ತಲ್ಲ, ಈ ಸಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗೋ ಥರ ಇದೆ. ಆದರೆ ನಾವು ಅದಕ್ಕೋಸ್ಕರ ನಾವು 1 ಕಿಲೋಮೀಟ್ರಿಗೆ ಬಂದೋಬಸ್ತ್ ಹಾಕ್ಕೊಳ್ತಾ ಇದ್ದೀರಿ. ಅಲ್ಲ, ವೆಹಿಕಲ್ಸ್ ಪಾರ್ಕಿಂಗೇ ಮಾಡಬಾರ್ದು ಅಂತೇಳಿ ಒಂದು ಬ್ಯಾರಿಗೇಟ್ ಮುಖಾಂತರ ಅದೆಲ್ಲ ನೋಡಿ ರೆಡಿ ಮಾಡಿಸ್ಕೊಂಡು ಅದೊಂದು ಮಾಡಬೇಕಂತ ಇದ್ದೀರಿ. ಅದು ಕರಗ ಮಹೋತ್ಸವಕ್ಕೆ ಬಿಬಿಎಂಪಿ ಪೊಲೀಸ್ ಇಲಾಖೆ ಹಾಗೂ ಬೆಂಗಳೂರು ನಗರ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಪಾಲಿಕೆಯಿಂದ ಕರಗ ಉತ್ಸವಕ್ಕೆ 1.5 ಕೋಟಿ ಅನುದಾನ ಮೀಸಲಿಟ್ಟಿದೆ. ಯಾವುದೇ ಅಹಿತಕರ ಘಟನೆಯಾಗದಂತೆ ಡಿಸಿಪಿ ನೇತೃತ್ವದಲ್ಲಿ ದೇವಸ್ಥಾನದ ಸುತ್ತಮುತ್ತ ಹಾಗೂ ಕರಗ ಸಾಗುವ ಹಾದಿಯುದ್ದಕ್ಕೂ ಪೊಲೀಸ್ ಸರ್ಪಗಾವಲು ಹಾಕಲಾಗಿದ್ದು, ಸ್ಥಳೀಯ ಪೊಲೀಸರು ಹಾಗೂ 3 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಇನ್ನು ಕರಗ ದೇವಸ್ಥಾನದ ವ್ಯಾಪ್ತಿಯ ಅಕ್ಕಪಕ್ಕದ ರಸ್ತೆಗಳಲ್ಲಿ ಇರೋ ಮದ್ಯ ಮಾರಾಟವನ್ನ 23 ಬೆಳಿಗ್ಗೆ 6ರಿಂದ 24 ಬೆಳಿಗ್ಗೆ 10 ಗಂಟೆಯವರೆಗೆ ನಿಷೇಧಿಸಲಾಗಿದೆ. ಕರಗ ಸುಸೂತ್ರವಾಗಿ ನಡೆಯಲು ಪೊಲೀಸ್ ಇಲಾಖೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.